FIR ಇನ್ನೂ ಏನು ಆಗಿಲ್ಲ ಸರ್, ಬಂದೇ ಇಲ್ಲ ಅವರು. ಹೇಮಗಲ್ ಪೊಲೀಸ್ನವರು ಬಂದೇ ಇಲ್ಲ. ಅದೇ ಅವ್ರದ್ದು ದುಡ್ಡೇನು ಕೊಟ್ಟಿದ್ದಾರೆ, ಅದನ್ನ ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. SP ಆಫೀಸ್ಗೆ ಹೋಗ್ತೀವಿ. ವೆಂಕಟರಾಮ್ ಅಂತ ತಿಂದಿರೋರು ಹಸ್ಬೆಂಡು. ನಮಗೆ ರಕ್ಷಣೆ ಕೊಡ್ತಾಯಿಲ್ಲ ಪೊಲೀಸರು. ನಿನ್ನೆ ಗಲಾಟೆ ಆದ್ರೂ ನಿನ್ನೆ ಮಧ್ಯಾಹ್ನ ಗಲಾಟೆ ಆದ್ರೂ ಇನ್ನೂವರೆಗೂ ಅವರು ರಕ್ಷಣೆಗೆ ಬಂದೇ ಇಲ್ಲ. ಏನಾಯಿತು ಎತ್ಕಾಯ್ತು ಕೇಳೋರೇ ಇಲ್ಲ. ಜಮೀನು ಇಷ್ಟು ಗಲಾಟೆ ಆಗಿ ಅದು 5 ಜನ ಬರ್ಬೇಕಾದ್ರೆ ಜಮೀನು ಒಬ್ಬಳೇ ಗಂಡನ ಹೆಸರಿಗೆ ಮಾಡ್ಬಿಟ್ಟಿದ್ಲ. ಅವ್ನು ವೆಂಕಟೇಶ್ವರ ಚಲಪತಿ ಅನ್ನೋ ಲಾಯರು ಅವನು ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೆ ಮಾಡಿಬಿಟ್ಟು ಇವಾಗ ನಮಗೆ ಕೇಸ್ ಹಾಕಿ ಕೇಸ್ ಗೆದ್ದಿದ್ವಿ. ಕೇಸ್ ಗೆದ್ರೆ ನಿನ್ನೆ ಉಳುಮೆ ಮಾಡೋಕ್ಕೆ ಹೋಗಿದ್ವಿ. ಉಳುಮೆ ಮಾಡೋಕ್ಕೆ ಹೋದ್ರೆ ಉಳುಮೆ ಮಾಡೋಕ್ಕೆ ಬಿಟ್ಟಿಲ್ಲ. ಯಾಕಂತ ಕೇಳಿದ್ದಕ್ಕೆ ನಮ್ಮದು ಭಾಗ ನನ್ನ ಹೆಸ್ರಿಗೆ, ನನ್ನ ಗಂಡನ ಹೆಸ್ರಿಗಿರೋದು ಅಂತ ಕೇಳಿದ್ದಕ್ಕೆ ನನ್ನ ಹೆಂಡ್ತಿನ ಹಿಡ್ಕೊಂಡು ಹೊಡೆದ್ರು. ಏನೋ ಲೀಲಾವತಿ ಮುನ್ರಾಜ್ ಅನ್ನೋರು ಹೊಡೆದು ಹಾಸ್ಪಿಟ್ಲಿಗೆ ಹಾಕಿದ್ವಿ. ಇನ್ನೂವರೆಗೂ ಪೊಲೀಸ್ನವರು ಇವಾಗ ಬಂದಿಲ್ಲ. ಹೇಮಗಲ್ ಪೊಲೀಸ್ ಬಂದು ಇವಾಗ ಏನಾಗಿದೆ ಏನಾಗಿಲ್ಲ ಅಂತ ಕೇಳೋಕ್ಕೆ ಬಂದಿಲ್ಲ. ಈಗ ಮಾಹಿತಿ ಇಲ್ಲಿಂದ ಕಳಿಸಿದ್ವಿ, ನಾವು ಹಾಸ್ಪಿಟ್ಲಿಂದನೇ ಹೇಳಿ ಮಾಡಿಸಿದ್ವಿ. ನ್ಯಾಯ ಬೇಕು ನಮಗೆ. ಇನ್ನು ಇವಾಗ ಹಿಂಗೆ ಹೊಡೆದಿದ್ದಾರೆ ಅಂತ ಮುಂದೆ ಏನು ಮಾಡ್ತಾರೆ ಏನೋ. ಪ್ರಾಣ ತೆಗೆದ್ರು ಅವರು ಸುಮ್ಮನೆ ಇರಲ್ಲ. ಅವರು ಪ್ರಾಣ ತೆಗೆಯೋಕೆ ಅವ್ರು ರೆಡಿಯಾಗಿರ್ತಾರೆ. ನಾವು ನಮಗೇನೋ ಹೆಚ್ಚು ಕಮ್ಮಿ ಆದರೆ ವೆಂಕಟೇಶ್ ಚಲಪತಿ, ಲೀಲಾವತಿ, ಮುನ್ರಾಜು. ನನ್ನ ಹೆಸರು ವರಲಕ್ಷ್ಮಿ ಸರ್, ದನ್ಮಟ್ನಹಳ್ಳಿ. ಇದು ಜಮೀನುಗಳು ಗಲಾಟೆ ಸರ್. ನಮ್ಮ ಭಾವನ ಹೆಂಡತಿಗೂ ನಮ್ಮ ಭಾವನಿಗೂ ನಮಗೂ ಗಲಾಟೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ವಂಶಕ್ಕೆ ಕಂಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಅವರು ಒಬ್ಬರ ಹೆಸರಿಗೆ ಮಾಡಿಸ್ಕೊಬಿಟ್ಟಿದ್ರು ನಮ್ಮ ಭಾವ ಅವರು. ಅದು ಮತ್ತೆ ಕೇಳಿದ್ದಕ್ಕೆ ನಾನು ಮಾಡ್ಕೊಡಲ್ಲ ಹಂಗೆ ಹಿಂಗೆ ಅಂದು. ಆಮೇಲೆ ನಾವು ಕೇಸ್ ಹಾಕ್ಬಿಟ್ಟು ಅದು ನಮ್ಮ ಕಡೆ ಕೇಸ್ ಆಯಿತು. ಕೇಸ್ ಆದಮೇಲೆ ಅದು ಮತ್ತೆ ಹೆಂಗಿದೆ ಹಂಗೆ ಕೂತ್ಕೊಂಡಿದ್ದಕ್ಕೆ ಅವಳು ಕೋಪ ಬಂದ್ಬಿಟ್ಟು ಹೊಲ್ದ ಹತ್ರ ಉಳ್ಳಕ್ಕೆ ಹೋದ್ರೆ ಬಿಟ್ಟಿಲ್ಲ, ಅಡ್ಡ ಬಂದ್ಲು. ಯಾಕೆ ಎತ್ಗೆ ಅಂತ ಕೇಳಿದ್ದಕ್ಕೆ ಇದು ನಂದು ಬಿಡಲ್ಲ ಹಂಗೆ ಹಿಂಗೆ ಅಂತ ವಾದ ಮಾಡಿದ್ರು. ಮತ್ತು ಕಂಪ್ಲೇಂಟ್ ಕೊಟ್ರಿ. ಅಲ್ಲಿ 3 ದಿನದಿಂದ ಓಡಾಡಿದ್ರಿ, ಬಂದಿಲ್ಲ. ತಿರುಗಿ ಮತ್ತೆ ನಮ್ಮ ತೋಟದ ಹತ್ರ ಹೋಗಿ ಮಾವನ ಕೇಳ್ತಾಯಿದ್ರೆ ಅವಳು ಬಂದು ಹೊಡೆದ್ಬಿಟ್ಲು ಸರ್. ನೀಲಮ್ಮ ಅಂದ್ಬಿಟ್ಟು, ಲೀಲಾವತಿ ಮುನಿರಾಜು ಅವ್ರ ಮಗಳು ಅವಳು ಚಿನ್ನು ಅಂತಾರೆ ಅವಳನ್ನ. ಹೆಸರು ಸ್ಫೂರ್ತಿ ಇರಬೇಕು. ಆಮೇಲೆ ವೆಂಕಟಚಲಪತಿ ಅಂತ ಇದ್ದಾನೆ ಲಾಯರು, ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ಅವನಿಂದನೇ ಎಲ್ಲ ಇಷ್ಟು ಆಗ್ತಾಯಿರೋದು. ಅಲ್ಲಿ ಏನು ಮಾಡೋಕ್ಕೂ ಬಿಡ್ತಾಯಿಲ್ಲ ಸರ್. ನಮ್ಮನ್ನು ಯಾವಾಗ ನೋಡು ಹೊಡಿತಾಳ, ಇದೆಲ್ಲ ಮಾಡ್ತಾಳ ಸರ್. ಅದು 31 ಗುಂಟೆ ಇದೆ ಸರ್. ಅದು 5 ಜನ ಅಣ್ಣನ ತಮ್ಮನರು. ಅದು ಎಲ್ಲ ಒಬ್ಬಳ ಹೆಸರಿಗೆ ಮಾಡ್ಕೊಬಿಟ್ಟಿದ್ಲು ಅವಳು. ದೊಡ್ಡವ್ರನ್ನೂ ಬಿಟ್ಬಿಟ್ಟು ಲಾಸ್ಟವ್ರನ್ನೂ ಬಿಟ್ಬಿಟ್ಟು ಕೇಳಿದ್ರು ಮಾಡಿದ್ರೆ ಸೆಂಟ್ರಲ್ ಇರೋರು ಮಾಡ್ಕೊಬಿಟ್ಟಿದ್ರು. ನಾವು ಕೇಳಿದ್ದಕ್ಕೆ ಆ ಥರ ಇದು ಮಾಡಿದ್ವಿ ಸರ್. ನ್ಯಾಯ ಕೊಡಿಸ್ಕೊಡ್ಬೇಕು ಸರ್ ನಮಗೆ. ಅವನು ಆ ಚಲಪತಿಯಿಂದನೇ ಇಷ್ಟು ಆಗ್ತಾಯಿರೋದು. ಅವನು ಸ್ವಲ್ಪ ಇದು ಮಾಡಿ ಊರಕ್ಕೆ ನಮ್ಮ ಜಮೀನೊಳಕ್ಕೆ ಬಡ್ದಿರೋ ಇದು ಮಾಡ್ಬೇಕು ಸರ್. ಅವ್ರಿಗೂ ನಮ್ಗೇನು ಸಂಬಂಧ ಇಲ್ಲ. ಅವರೇನೋ ಅವ್ರ ಪರಿಚಯ ಅಂದ್ಬಿಟ್ಟು ಯಾವಾಗಲೂ ಬಂದು ಅಲ್ಲೇ ಊರಲ್ಲೇ ಇರ್ತಾರೆ. ಕೇಳಿದರೆ ನಮ್ಮ ಅಣ್ಣ ಅವರು ಇವರು ಅಂತ ಹೇಳ್ತಾರೆ. ನಮ್ಮ ಸಂಬಂಧ ಅಲ್ಲ ಸರ್. ಅವರು ನ್ಯಾಯ ಕೊಡಿಸ್ಕೊಡ್ಬೇಕು ಸರ್. ಅದು ಅವಳಿಂದ ನಮ್ಗೆ ಅಲ್ಲಿ ಇರೋಕ್ಕಾಗ್ತಾಯಿಲ್ಲ ಸರ್. ಯಾವಾಗೂ ಹಿಡ್ಕೊಂಡು ಹೊಡಿತಾಳ, ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ ಸರ್. ನನಗೆ ಒಂದು ಮಗು ಇದೆ, ಅವಳಿಗೆ ಕಿವಿ ಬೇರೆ ಕೇಳಿಸಲ್ಲ ಅವಳಿಗೆ. ಅವಳಿಗಾಗಿ ಅಲ್ಲಿ ಇದು ಮಾಡ್ತಾಯಿದ್ದೀನಿ. ಈ ಮಕ್ಕಳ ಮಕ್ಕನು ಕೂಡ ನೋಡ್ದಿರ ಅವಳು ನನ್ನ ಹಿಡ್ಕೊಂಡು ಯಾವಾಗೂ ಹೊಡಿತಾಳೆ ಸರ್ ಅವಳು. ನಾವು ಸುಗುಣ ಅಂತ ದನ್ಮಟ್ನಹಳ್ಳಿ. ನಮಗೆ ನಾನು ಕೆಲ್ಸಕ್ಕೆ ಹೋಗಿದ್ರೆ ಫೋನ್ ಮಾಡೋಳು, ಜಮೀನು ಮಾಡಿಸ್ಕೊಡೋಣ ಅಂತ ಹೇಳೋಳು. ನಾನು ಬೇಡ, ನೀನು ಮಾಡಿಸ್ಕೊಳ್ಳೋಗು, ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ಲು. ವಂಶವೃಕ್ಷ ಅಂತೇಳಿ ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೊಂಡು ದೊಡ್ಡವ್ರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅವಳು ಅದರಿಂದ ಅವಳು ಮೋಸ ಮಾಡ್ಬಿಟ್ಟು ದೊಡ್ಡವ್ರನ್ನಿಬ್ಬರನ್ನ ಬಿಟ್ಟು ಸೆಂಟ್ರಲ್ ಮಾಡಿಸ್ಕೊಂಡ್ಬಿಟ್ಟು ನಮಗೂ ಮೋಸ ಮಾಡಿ ಚಿಕ್ಕವ್ರಿಗೂ ಮೋಸ ಮಾಡಿದ್ದಾಳೆ ಅವಳು. ನೀಲಾವತಿ 5 ಸೆಂಟ್ರಲ್ ಇರೋಳು ಮಾಡಿಸ್ಕೊಂಡವಳೆ. ಈಗ ಏನಾಯ್ತಂದ್ರೆ ಅವಳು ಮಾಡಿಸ್ಕೊಂಡವಳು ಜಮೀನು ಅಂತ ಗೊತ್ತಾಯ್ತು. ನಾವು ಕೇಸ್ ಹಾಕಿದ್ರಿ, ಕೇಸ್ ಹಾಕಿ ನಾವು ಗೆದ್ರಿ. ಆಮೇಲೆ ಕೇಸ್ ಹಾಕಿ ಗೆದ್ದು ಉಳ್ಳಕ್ಕೆ ಹೋದ್ರಿ, ಉಳ್ಳಕ್ಕೆ ಬಿಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ರಿ. ಪೊಲೀಸವರು ಏನು ಆ್ಯಕ್ಷನ್ನೇ ತಗೊತಾ ಇಲ್ಲ. ಅದ್ರಿಂದ ನಾವು ತೋಟದ ಹತ್ರ ವೈರ್ ಕಟ್ ಮಾಡಕ್ಕೆ ಹೋದ್ರೆ ನೀಲಮ್ಮ ಅವ್ರ ಯಜಮಾನ್ರು ಮುನ್ರಾಜ್ ಅಂತ ಬಂದು ಚೆನ್ನಾಗಿ ಹಿಡ್ಕೊಂಡು ಹೊಡೆದಾಕ್ಬಿಟ್ರು. ಇದಕ್ಕೆಲ್ಲ ಕಾರಣ ಅವ್ ಚಲಪತಿನೇ ಊರಕ್ಕ ಬರ್ಲಿಸ್ತಿದ್ದಂಗೆ ಮಾಡಬೇಕು.
ಇಲ್ಲಾಂದ್ರೆ ನಾವು ಎಲ್ಲಿಗೆ ಬೇಕು ಮುಂದಕ್ಕೆ ಹೋಗ್ತೀರಿ. ಚಲಪತಿ ಚಲಪತಿ ಅಂತ ಲಾಯರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಬೆದರಿಕೆ ಆಗ್ತಾ ಇದ್ರಿ. ನೀವು ಇವಳು ತಂಟೆಗೆ ನಾನು ಬಂದ್ರೆ ಜಮೀನಿಗೆ ಇದಕ್ಕೆ ಬಂದ್ರೆ ನಿಮ್ಗೆ ಸಾಯಿಸ್ತೀನಿ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾನೆ ಅವನು. ಅದ್ರಿಂದ ನಾವು ಭಯ ಪಟ್ಕೊಂಡು ಇದ್ ಮಾಡ್ತಾ ಇದ್ದೀರಿ. ಜಮೀನ್ಗೆ ಹೋದಾಗ ಹೊಡೆದಿದ್ದು ವೈರ್ ಕಟ್ ಪೊಲೀಸವರು ಹೋದ್ರಿ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಬನ್ರಿ ಅಂತ ಅವಳನ್ನ ಕರೆದ್ರಿ. ಅವಳು ನಾಳೆ ಬರ್ತೀನಿ ನಮ್ಮ ಯಜಮಾನ್ ಕೆಲ್ಸ ಕೊಟ್ಟೋಗಿದ್ದಾರೆ ಅಂದ್ಲು. ಆಮೇಲೆ ನಾಳೆ ಬರ್ತಾಳೆ ಅಂತ ನಾಳೆ ಹೋದ್ರಿ. ಕೋರ್ಟ್ಗೆ ಹೋಗ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಚಲಪಾವತಿ ಅವ್ರು ಫೋನ್ ಮಾಡಿ ಪೊಲೀಸವ್ರನ್ನ ಚೆನ್ನಾಗಿ ಬೈದ್ರು. ಮರ್ಸೋ ದಿನ ನಾಳೆ ಬರ್ತೀರಿ ಅಂದ್ರು ಅವ್ರು. ಅದ್ರಿಂದ ನಾವು ನಾಳೆನೂ ಹೋದ್ರು ಫೋನ್ ಮಾಡಿ ನೀವು ಹೋಗ್ರಿ ಅಂದ್ರು ಪೊಲೀಸರು. ಹೋಗಲ್ಲ ಅವ್ರಿಗೆ ಫೋನ್ ಮಾಡ್ರಿ ನಾವು ಹೋಗ್ತೀರಿ ಅಂತ ಹೇಳಿದ್ರಿ ನಾವು. ಅವ್ರು ಹೋಗಿದ್ರೆ ತೋಟದ ಹೋದ್ರೆ ವೈರ್ ಕಟ್ ಮಾಡಾಕಿದ್ರೆ ಬಂತಾರ ನಮ್ಮ ಹತ್ರ ಎಲ್ಲ ಕೇಳಕ್ ಅಂದ್ಬಿಟ್ಟು ನಾವು ಹೋದ್ರೆ ಹಿಡ್ಕೊಂಡು ಏನ್ದ್ರಾಗಂದ್ರೆ ಅದ್ರಾಗ ಅವ್ರು ಗಂಟ ಹೆಂಡತಿ ಮುಟ್ರಾಜು ನೀಲಾವತಿ ಚೆನ್ನಾಗ ಹುಡ್ಗಿನ ಹೊಡ್ದಾಕಿದ್ರು. ಹೊಡೆದು ನಮ್ಮ ಯಜಮಾನ್ರು 2 ಡೇಟ್ ಹೊಡೆದ್ರು. ನಾವು ಕೇಸ್ ಬುಕ್ ಆಗುತ್ತೆ ಹೆಣ್ಣು ಹುಡ್ಗಿನ ಮುಟ್ಟಿದ್ರೆ ಅಂದ್ಬಿಟ್ಟು ನಾವು ಗಂಡಸ್ರನ್ನ ನಾವು ಏನು ಮಾಡ್ಬೇಡ್ರಿ ನೀವು ಅವಳು ಎಲ್ಲೇನೋ ಹೊಡ್ಕೊಂಡ್ಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ರಿ. ಹಾಗಂತ ಅವಳು ನಮ್ಮ ಮೇಲೆ 4 ಆಳ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಅವಳಿಗೆ ಏನು ಮಾಡ್ದಿದ್ರು ಹೋಗಿ ಪೊಲೀಸ್ ಅವ್ರ ಸಪೋರ್ಟ್ ಡಾಕ್ಟರ್ ಅವ್ರ ಸಪೋರ್ಟ್ ತಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ಸರ್. ಇವ್ರಿಗೆ ಇಲ್ಲಿ ರಿಪೋರ್ಟು ಕೇಸ್ ಆಗೈತಿ ಕಳ್ಸಿದ್ದೀರಿ ಅಂದ್ರು. ಇನ್ನ ನಿನ್ನೆಯಿಂದ ಅವರು ಬರ್ತೀನಿ ಅಂತ ಹೇಳ್ತಾನೆ ಇವ್ರು ಸರ್. ನಾನು ಮಧ್ಯಾಹ್ನದಿಂದ ರಾತ್ರಿನೇ ಬರ್ತಾರ ಅಂದ್ರು. ರಾತ್ರಿನೂ ಬಂದಿಲ್ಲ. ಇವಾಗ ಬರ್ತಾರಂತ ಮಧ್ಯಾಹ್ನ ಆಯ್ತು, ಇವಾಗೂ ಬಂದಿಲ್ಲ. ಯಾವಾಗ ಕಾಯ್ತಾನೆ ಇದ್ದೀರಿ ಸರ್ ಬರ್ತಾರ ಅಂತ. ಬಂದಿಲ್ಲ ಅಂದ್ರೆ ನಾವು ಬೇರೆ ಕೇಸ್ ಹಾಕ್ತಿರಿ ಸರ್. ನಾವು SP ಹೋಗ್ತೀರಿ ನಾವು.